ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ಈ 11ನೇ ತಿಂಗಳು ಈ ವರ್ಷದ ತುಂಬ ಕೆಟ್ಟ ತಿಂಗಳು, ದರಿದ್ರ ತಿಂಗಳು ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. 11ನೇ ತಿಂಗಳು ಪ್ರಪಂಚದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಲಿದ್ದಾವೆ. ಅದು ಈರುಳ್ಳಿ ತೊಂದರೆ ಇರ್ಬೋದು, ಡೇಟಾ ಇರ್ಬೋದು, ಭೂಕಂಪ ಇರ್ಬೋದು, ಗ್ಯಾಸು, ಲಾರಿ, ಕಳ್ತನ, ಬ್ಯಾಂಕ್ ದರೋಡೆ ಎಲ್ಲವೂ ಕೂಡ ನಡೀತೈತೆ, ಜಾಸ್ತಿ ನಡೀತೈತೆ. ನವಂಬರ್ ಮಂತಲ್ಲಿ ತುಂಬ ಒಂದಲ್ಲ ಒಂದು ಸಮಸ್ಯೆಗಳು ಬೀಳ್ತವೆ. ಈ 11ನೇ ತಾರೀಕಲ್ಲಿ ಯಾವ್ಯಾವ ಡೇಟಲ್ಲಿ ಆಗುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಅದು ಮತ್ತು ಯಾಕಂದರೆ ಈ ಜ್ಯೋತಿಷ ಬ್ರಹ್ಮ ಅಂತ ಏನು ನನಗೆ ಅವಾರ್ಡ್ ಕೊಟ್ಟಿದ್ರು, ಬಿರುದು ಕೊಟ್ಟಿರೋ ಜನ ಗೊತ್ತಿಲ್ಲ. ಆಲ್ ಓವರ್ ವರ್ಲ್ಡ್ ನನ್ನನ್ನು ಫಾಲೋ ಮಾಡ್ತಾರೆ 100%. ಯಾಕಂದರೆ ಈ ಪ್ರಪಂಚದಲ್ಲಿ ಮಾಧ್ಯಮ ಲೋಕದಲ್ಲಿ ಒಂದು ನನಗೆ ಗೊತ್ತಿರೋ ಪ್ರಕಾರ ನ್ಯೂಮರಾಜ್ ಅಂದರೆ ಒಂದು ಬುಕ್ಕಲ್ಲಿ ಏನೋ ಇರೋದು, ಆದರೆ ಒಂದು ಮಾಧ್ಯಮ ಲೋಕದಲ್ಲಿ ಬುಡ್ದಲ್ಲೇ ಪ್ರೆಡಿಕ್ಷನ್ ಮಾಡ್ತಾ ಬಂದು ಎಲ್ಲವೂ ನಿಜ ಆಗೈತೆ, ನಡೆದಿದೆ. ಇಲ್ಲಿ ನೋಡಬೇಕಾಗಿರೋದು ಒಂದು 24ನೇ ತಾರೀಕು ಹೇಗಿರ್ತಿದೆ ಅನ್ನೋದು ನ್ಯೂಮರಾಜ್ ನೋಡಬೇಕಾಗತ್ತೆ. ಹಗಲು ಒಳ್ಳೆದಾಗತ್ತೆ, ರಾತ್ರಿ ಕೆಟ್ಟದಾಗತ್ತೆ. ಅದೇ ಥರ 25ನೇ ತಾರೀಕಲ್ಲಿ ಏನಿಗಿರುತ್ತೆ ನೋಡಬೇಕಾಗತ್ತೆ. 25ನೇ ತಾರೀಕಲ್ಲಿ ಹೇಗಿರುತ್ತೆ, ಹಗಲು ಒಳ್ಳೆದ, ರಾತ್ರಿ ಒಳ್ಳೆದಂತ. ಆ ಥರ 26 ಹೇಗಿರುತ್ತೆ ಅನ್ನೋದು ನೋಡಬೇಕಾಗತ್ತೆ. ಆದರೆ 27ನೇ ತಾರೀಕು ಹೇಗಿರುತ್ತೆ ಅನ್ನೋದು ಕೂಡ ನೋಡಬೇಕಾಗತ್ತೆ. 28, 29, 30ನೇ ತಾರೀಕು ಈ ಮೂರು ಕೂಡ 24ರಿಂದ 30ನೇ ತಾರೀಕುವರೆಗೂ ನ್ಯೂಮರಾಜನ್ನು ಮಾತಾಡ್ತೀನಿ. ತುಂಬ ಮಿರಾಕಲ್. ಯಾಕಂದರೆ ನೀವು ನ್ಯೂಮರಾಜಲ್ಲಿ ಏನಾಗುತ್ತೆ, ಒಂದು ಅಂದರೆ ಸೂರ್ಯಗ್ರಹನ ನಾವು ಹೋಲಿಕೆ ಮಾಡಿ ಹೇಳ್ತೀವಿ. ಆದರೆ ಜ್ಯೋತಿಷ ಕುಂಡಲಿನೇ ಬೇರೆ, ನಂಬರ್ಸೇ ಬೇರೆ. ನಂಬರ್ಸಲ್ಲಿ ಒಂದು ಸುಮ್ಮನೆ ಅದು ಅರ್ಥ ಆಗಲಿ ಅಂತ ಸೂರ್ಯಗ್ರಹನದು ನಂಬರೇ ಸೂರ್ಯಗ್ರಹ ಅಲ್ಲ. 1ನೇ ತಾರೀಕು ಕೊಡ್ತಾರಲ್ಲ ಸೂರ್ಯಗ್ರಹ ಇರಲ್ಲ, ಉಲ್ಟಾ ಕ್ವಾಲಿಟಿ ಇರುತ್ತೆ. ಇವಾಗ 24ನೇ ತಾರೀಕು ಶುಕ್ರನ ಡೇಟ್ ಅಂತ ಹೇಳ್ತೀವಿ. ಶುಕ್ರನ ಡೇಟಲ್ಲಿ ಯಾವುದು ಇಲ್ಲ. 24 ಅಂದರೆ 2 ಮತ್ತು 4 ರಾಹು ಗ್ರಹನೇ. ಸಿಕ್ಕಾಪಟ್ಟೆ ವೈಬ್ರೇಷನ್, ತುಂಬ ತುಂಬ ಮಿರಾಕಲ್ ನಂಬರ್ಸು. 25 ಅಂದರೆ ಚಂದ್ರ ಮತ್ತು ಕೇತು ಗ್ರಹದ ಸಂಕೇತ ಆಗುತ್ತೆ, ಅದನ್ನು ವೈಬ್ರೇಷನ್ ತಂದುಕೊಡುತ್ತೆ, ಮಿರಾಕಲ್ ತಂದುಕೊಡುತ್ತೆ. 26 ತುಂಬ ಮಿರಾಕಲ್ ತಂದುಕೊಡುತ್ತೆ. 27 ಕೂಡ ತಂದುಕೊಡುತ್ತೆ. ಇದು ನಂಬರ್ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ, ನೋಡ್ತಾ ಇರಿ. 25 ಜಗತ್ತಿನಲ್ಲಿ ತುಂಬ ಕೋಟ್ಯಾಧೀಶ್ವರ ನಂಬರು. ಜಗತ್ತಿನಲ್ಲಿ ಅತಿ ಹೆಚ್ಚು ಬುದ್ಧಿ ಇರುವಂಥ ನಂಬರ್ಸು, ಜ್ಞಾನ ಇರೋ ನಂಬರು. ಹೇಳಿ ಕೇಳಿ 2ಕ್ಕೆ ಸಿಕ್ಕಾಪಟ್ಟೆ ಓಡುವಂಥ ಮನಸ್ಸಿರ್ತದೆ. 2ನೇ ನಂಬರ್ಸ್ ಬಂದು ತುಂಬ ಫಾಸ್ಟ್ ಓಡುತ್ತೆ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. 2ನೇ ನಂಬರ್ಸ್ ನೀವು ನೋಡಿರ್ಬೋದು. ಕನ್ನಡದಲ್ಲಿ ಸುದೀಪ್ ಅವರು ಎಲ್ಲ ಪಿಕ್ಚರ್ ನೋಡಿ, ತೆಲುಗಲ್ಲಿ ಹೋಗಿ ವಿಲ್ಲನ್ ಮಾಡಿದರು, ಹಿಂದಿಲಿ ಹೋಗಿ ವಿಲ್ಲನ್ ಮಾಡಿದ್ರು, ಕನ್ನಡದಲ್ಲಿ ಹೀರೋ ಆದರು. ನಂಬರ್ 2 ಕಾಂಬಿನೇಷನ್. ಅದೇ ಥರ ಅವ್ರ ಮನಸ್ಸು ಯಾವಾಗಲೂ ಓಡುತ್ತೆ. ಅಮಿತಾಬ್ ಬಚ್ಚನ್ ಯಾರೇ ಆಗಲಿ ನಂಬರ್ 2 ಭಯಂಕರ ಫಾಸ್ಟ್ ಜನ್ರೇಷನ್, ಮೈಲೆಂಟ್ ಆಗ್ತಾಯಿರುತ್ತೆ, ಓಡ್ತಾ ಇರುತ್ತೆ. ಆದರೆ 5 ನಂಬರ್ಸು ಬುದ್ಧಿಗೆ ಇರುವಂಥ ನಂಬರ್ಸ್. ಪ್ರಪಂಚದಲ್ಲೇ 5ಕ್ಕೆ ಬುದ್ಧಿ ಇರುತ್ತೆ. 100% ಅವ್ರಿಗೆ ಹೇಳ್ಕೊಡೋ ಬುದ್ಧಿಗಿಂತ ಅವ್ರ ಪರ್ಸ್ನಲ್ ಬುದ್ಧಿ ತುಂಬ ಸಖತ್ತಾಗಿ ವರ್ಕ್ ಆಗುತ್ತೆ. ಓಡೋ ಮನಸ್ಸು, ಬುದ್ಧಿ ಇರೋ ಮನಸ್ಸು ಎರಡೂ ಸೇರಿ ಏನಾಗುತ್ತೆ, ನಂಬರ್ 7 ಕಾಂಬಿನೇಷನಲ್ಲಿ ಆಗುತ್ತೆ. ಅವತ್ತಿನ ಡೇಟ್ ಆಫ್ ಬರ್ತಿನ ಕೌಂಟಲ್ಲಿ ಮಾಡಿದಾಗ 9 ಕಾಂಬಿನೇಷನ್ ಬರುತ್ತೆ. ಅವತ್ತಿನ ಡೇಟ್ ಆಫ್ ಬರ್ತಿಗೆ ದಿ ಬೆಸ್ಟ್ ಕಾಂಬಿನೇಷನ್ ಬಣ್ಣಗಳು, ಲಕ್ಕಗಳು ಅಂದರೆ ನಿಮ್ಗೆ ಅದ್ಭುತವಾದ ಬಣ್ಣ ಅಂದಾಗ, ನಿಮಗೆ ಬ್ಯೂಟಿಫುಲ್ ಬಣ್ಣ ಅಂದಾಗ ನಿಮಗೆ ಬ್ಲೂ, ವೈಟ್ ತುಂಬ ಸಖತ್ತಾಗಿರುತ್ತೆ, ಮತ್ತು ಆರೆಂಜ್ ತುಂಬ ಸಖತ್ ವೈಬ್ರೇಷನ್ ಇರುತ್ತೆ. ರೆಡ್ 50 ಇರುತ್ತೆ. ರೆಡ್ ಮತ್ತು ಬ್ಲ್ಯಾಕ್ ಹಾಕಿದ್ರೆ ತುಂಬ ವೆರಿ ಡೇಂಜರ್ ಅಂತ ಹೇಳುತ್ತೆ. ನಿಮಗೆ ನೇಮ್ ನಂಬರ್ಸ್ ಅಂತ ಬಂದಾಗ ದಿ ಬೆಸ್ಟ್ ನಂಬರ್ಸ್ ವಿ ಅಕ್ಷರ ಫಸ್ಟ್ ಪವರ್ಫುಲ್ ಆಗುತ್ತೆ. VU ತುಂಬ ಪವರ್ಫುಲ್ ಲೆಟರ್ಸ್ ಆಗುತ್ತೆ. ಇಲ್ಲ ತುಂಬ ವಿ ಮತ್ತು ವಿ ಸೂಪರ್ ಲೆಟರ್ಸು ನನಗೆ ತಿಳಿದಿರೋ ಪ್ರಕಾರ. ಮತ್ತು ಯು ವೆರಿ ಸಕ್ಸಸ್ಸನ್ನು ತಂದು ಕೊಡುತ್ತೆ. ಭಾಳ ಬ್ಯೂಟಿಫುಲ್ ನಂಬರ್ಸು. ನಿಮ್ಮ ಲೈಫಲ್ಲಿ ಯೂಸೇ ಮಾಡದಿರೋಂಥ ಲೆಟರ್ಸ್ ಅಂದರೆ ನಿಮಗೆ ಯಾವಾಗಲೂ 50 ಅಂದರೆ P ಮತ್ತು Qನ ಕಂಟ್ರೋಲ್ ಮಾಡಿ. ಓ ತುಂಬ ಪವರ್ಫುಲ್ ಲೆಟರ್ಸ್ ಈ ಲೆಟ್ರಲ್ಲಿ ಬಂದವ್ರಿಗೆ ಭಾಳ ವಿಶೇಷವಾಗಿ. ಅದರಲ್ಲೂ ಬ್ಯೂಟಿಫುಲ್ ಈ ಲೆಟ್ರಿಂದ ಸ್ಟಾರ್ಟ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಸ್, ಗಾಡಿ ನಂಬರ್ಸ್ ಎಲ್ಲ ಈ ಕಾಂಬಿನೇಷನ್ ಯಾರು ಹುಟ್ಟಿದ್ರು ಅವ್ರಿಗೆ ನಿಮ್ಮ ದಿ ಬೆಸ್ಟ್ ಎವರ್ಗ್ರೀನ್ ಅಂದರೆ 1 ಮತ್ತು 6 ಬರೋ ಥರ ಯೂಸ್ ಮಾಡ್ಕೊಳ್ಳಿ. ಅಂದರೆ 37, 46. ಅದೇ ಥರ 6 ಅಂದರೆ 42, 51, 60 ಬರೋ ಥರ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಈ ಡೇಟಲ್ಲಿ ಹುಟ್ಟೋರಿಗೆ ಅತಿ ಹೆಚ್ಚು ನೇರವಾಗಿ ಮಾತಾಡಿ ದಡ್ಡ ಹಾಕ್ತಾರೆ. ಯಾಕಂದರೆ 5ನೇ ತಾರೀಕು ನೇರವಾಗಿ ಮಾತಾಡ್ತಾರೆ, 2ನೇ ತಾರೀಕು ಯೋಚನೆ ಮಾಡಿ ಮಾತಾಡ್ತಾರೆ. ನೇರ ಹೆಚ್ಚೆ ಎರಡೂ ಸೇರಿ ತುಂಬ ಪ್ರಾಬ್ಲಮ್ ಸಿಗಾಕೈತಾರೆ. 9 ಈಸ್ ಸಖತ್ ಪವರ್ಫುಲ್ ನಂಬರ್ಸು. ಆಗ ಈ ಕಾಂಬಿನೇಷನ್ ಹುಟ್ಟಿದಾಗ ಮನಸ್ತಾಪಗಳು, ಸಂಕಟಗಳಾಗುತ್ತೆ. ಹಾಗಾಗಿ ಮುಂದಿನ ವರ್ಷ 7 ತುಂಬ ಲಕ್ಕ ನಂಬರು, ಈ ವರ್ಷ ಅಷ್ಟಿರಲಿಲ್ಲ. ಆದರೆ ಇವತ್ತು ಡೇಟ್ ಆಫ್ ಬರ್ತನ್ನ ಟೋಟಲ್ ಮಾಡಿದಾಗ ಈ ಪ್ರಪಂಚದಲ್ಲಿ ಇವತ್ತು ಕೂಡ ಏನಾದ್ರು ಮೀಡಿಯಮ್ ಕೆಟ್ಟದಾಗುತ್ತೆ. ಕೆಟ್ಟದಾಗದಿರೋ ಥರ ನೋಡ್ಕೊಳ್ಳಿ. ನಂಬರ್ 7ನಲ್ಲಿ ಹುಡ್ತಂದವ್ರಿಗೆ ಫಾರಿನ್ಗೆ ಹೋಗೋಂಥ ವಿದೇಶಕ್ಕಿಂತ ಹೇಳ್ತಾರೆ, ಗೌರ್ಮೆಂಟ್ ಕೆಲಸ ಅತಿ ಹೆಚ್ಚು ಸಿಗುತ್ತೆ. ಮಿಲ್ಟ್ರಿ, ಗೌರ್ಮೆಂಟ್, ಪೊಲೀಸ್, ಈ ಥರ ಎಲ್ಲ ಡೈರೆಕ್ಟ್ರು, ಪ್ರೊಡ್ಯೂಸರ್ಸ್ ಎಲ್ಲ ತುಂಬ ಜನ ಹುಟ್ಟಿರ್ತಾರೆ. ತುಂಬ ಚೆನ್ನಾಗಿ ಇವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೆಚ್ಚು ಕಮ್ಮಿ ಆಗುತ್ತೆ. ಊಟ ಮತ್ತು ವೈಟ್ ಬಟ್ಟೆ ಊಟನ ಕಂಟ್ರೋಲ್ ಮಾಡಿದ್ರೆ ಇವ್ರ ಮುಂದೆ ಯಾರೂ ಗೆಲ್ಲಕ್ಕಾಗಲ್ಲ. ಅಂಥ ವೆರಿ ಸಕ್ಸಸ್ಸು ಈ ಡೇಟಲ್ಲಿ ಹುಡ್ತವ್ರಿಗೆ ಸಿಗುತ್ತೆ. ತುಂಬ ಬ್ಯೂಟಿಫುಲ್. ಇವ್ರ ಮನೆಯೆಲ್ಲ ವೈಟ್ ಇಲ್ಲ ಬ್ಲೂ ಯೂಸ್ ಮಾಡಿ. ಈ ಕಾಂಬಿನೇಷನ್ ತುಂಬ ಲಕ್ ಬರುತ್ತೆ. ಎಲ್ಲೋನ 50 ಯೂಸ್ ಮಾಡಿ. ಬ್ಲ್ಯಾಕ್ ಅಂತ ಅವಾಯ್ಡ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಈ ಕಾಂಬಿನೇಷನ್ ಹುಡ್ತವ್ರಿಗೆ
ನಾಯಿ ಸಾಕಿರಂತೂ ತುಂಬ ಬ್ಯೂಟಿಫುಲ್ ಸಕ್ಸಸ್ಸನ್ನು ಕೊಡುತ್ತೆ. ನಾಯಿ ವೆರಿ ಸಕ್ಸಸ್ಸು. ನಾಯಿಯಿಂದ ನೀವು ತುಂಬ ಲಾಭವನ್ನು ಕೊಡ್ತೀರ. ಒಳ್ಳೆಯದಾಗಲಿ.